ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ಸ್ವಲ್ಪ ಅರ್ಧಕ್ಕೆ ಕಟ್ಟಾಯಿತು. ನಾವು ಸಂಜೆಯ ವಚನಂ ಕಾವ್ಯಭಾಗದ 36ನೇ ಪದ್ಯದ ಬಗ್ಗೆ ಮಾತಾಡಿದ್ವಿ. 37ನೇ ಪದ್ಯ ಅಂದರೆ ಇಲ್ಲಿ 36ನೇ ಪದ್ಯದೊಳಗಡೆ ದುರ್ಯೋಧನ ಪುರುಷ ಪ್ರಯತ್ನದಿಂದ, ಅಂದರೆ ತನ್ನ ಪ್ರಯತ್ನ ಅಂದರೆ ದೈವ ಬಲವನ್ನೂ ಮೀರಿದ ಒಂದು ಪುರುಷ ಪ್ರಯತ್ನದಿಂದ, ಸ್ವಪ್ರಯತ್ನದಿಂದ ನಾನು ಪಾಂಡವರ ವಿರುದ್ಧ ಹೋರಾಡಿ ಗೆಲ್ತೇನೆ, ಆ ಮೂಲಕ ನನ್ನ ಛಲವನ್ನು ಮೆರಿತೇನೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಇಲ್ಲಿ ಮುಂದಿನ ಪದ್ಯದೊಳಗಡೆ ಆತನ ಸ್ವಾಭಿಮಾನ, ಅಭಿಮಾನ ಅಂಥ ಒಂದು ಹೆಗ್ಗಳಿಕೆಯ ಮಾತುಗಳನ್ನು ನಾವಿಲ್ಲಿ ಕಾಣ್ತೀವಿ. ಗಮನಿಸಿ, 37ನೇ ಪದ್ಯ. ಸುರಸಿಂಧೂದ್ಭವ ಕುಂಭಜನ್ಮ ದಿನಕೃತ ಪುತ್ರಾದಿಗಳ್, ಅಲ್ಲಿ ಪುತಾದ್ರಿ ಅಂತ ಇದೆ, ನೀವು ಅದನ್ನು ದಿನಕೃತ ಪುತ್ರಾದಿಗಳ್ ಅಂತಲೇ ಓದ್ಕೊಳ್ಳಿ, ಅದೇ ಸೂಕ್ತ ಅಂತ ಅನ್ಸುತ್ತೆ. ಇಲ್ಲಿ ಸುರಸಿಂಧೂದ್ಭವ ಕುಂಭಜನ್ಮ ದಿನಕೃತ ಪುತ್ರಾದಿಗಳ್ ಸಾಯೇ ಸಂಗರದೋಳ್ ಪಾಂಡವರು ಗೆಲಲ್ ನೆರೆಯನ್ ಇನ್ನು ಏಕಾಕಿ ದುರ್ಯೋಧನಂ ಸೆರಗಂ ಪಾರ್ದಪನ್ ಎಂಗುಂ ಈಧರೆ ಭುಜಾದಂಡಂ ಗದಾದಂಡಂ ಎಂಬ ಎರಡು ಸಂಜಯ ಮತ್ ಜಯಕ್ಕೆ ನೆರವಿಂ ಮತ್ತೆ ಅನ್ಯರಂ ಪಾರ್ವೆನೆ. ಎಷ್ಟು ಒಳ್ಳೆಯ ಮಾತುಗಳು ನೋಡಿ, ನಾವಿಲ್ಲಿ ಗಮನಿಸ್ಬೇಕು. ಈ ಸುರಸಿಂಧೂದ್ಭವ ಭೀಷ್ಮಾಚಾರ್ಯ, ಕುಂಭಜನ್ಮ, ದ್ರೋಣ, ದಿನಕೃತ ಪುತ್ರ ಸೂರ್ಯಪುತ್ರ ಕರ್ಣ, ಭೀಷ್ಮ, ದ್ರೋಣ, ಕರ್ಣಾದಿಗಳು ಪ್ರಾಣ ಹೋಗೋವರೆಗೂ ಹೋರಾಡಿದರು. ಇಲ್ಲಿ ಹಾಗೆ ನೋಡಿದರೆ ಭೀಷ್ಮನ ಪ್ರಾಣ ಇನ್ನೂ ಹೋಗಿಲ್ಲ, ಆದರೆ ದುರ್ಯೋಧನ ಮಾತುಗಳಲ್ಲಿ ಆ ಧ್ವನಿ ಕಾಣಿಸ್ಕೊಳ್ತಾ, ಅಂದರೆ ಇನ್ನೂ ಭೀಷ್ಮಾಚಾರ್ಯರು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಧ್ವನಿ ಇಲ್ಲಿ ವ್ಯಕ್ತ ಆಗುವಂಥದ್ದನ್ನು ನಾವು ಗಮನಿಸ್ಬೇಕು. ಅಂದರೆ ಅವನ ಪ್ರಕಾರ ಅವ್ರು ಇದ್ದೂ ಕೂಡ ಇಲ್ಲದ ಹಾಗೆ ಅನ್ನುವಂಥ ಸ್ಥಿತಿ. ಅವರು ಪ್ರಾಣ ಹೋಗುವವರೆಗೂ ಹೋರಾಡಿದರು, ಪಾಂಡವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಈ ಯುದ್ಧದಲ್ಲಿ. ಹಾಗಾಗಿ ಅವರೆಲ್ಲರೂ ಪ್ರಾಣ ಕೊಟ್ಟರು, ಇನ್ನು ತನ್ನವರನ್ನು ಎಲ್ಲರನ್ನೂ ಈಗಾಗಲೇ ಅಗಲಿದ್ದಾನೆ ದುರ್ಯೋಧನ ಅಂತ ಹೇಳಿ ಬೇರೆಯವರ ಸಹಾಯಕ್ಕಾಗಿ ಈಗ ಕೈ ಚಾಚಬಹುದು ಅಂತ ಈ ಭೂಮಿ ಮೇಲಿನ ಜನ ಮಾತನಾಡ್ಕೊಳ್ಬೋದು. ಇಲ್ಲಿ ಸಂಗರದೊಳ್ ಪಾಂಡವರು ಗೆಲ್ಲಲ್ ನೆರೆಯನ್ ಇನ್ನು ಏಕಾಕಿ ದುರ್ಯೋಧನಂ ಸೆರಗಂ ಪಾರ್ದಪನ್. ದುರ್ಯೋಧನ ಸೆರಗಂ ಪಾರ್ದಪನ್ ಅಂತದೆ ಅಲ್ಲ, ಇಲ್ಲಿ ಸೆರಗೊಡ್ಡುವುದು ಅಂತ ಹೇಳ್ತೀವಲ್ಲ, ಈ ಸೆರಗೊಡ್ಡು ಅನ್ನೋದೇ ಒಂದು ರೀತಿ ಸಹಾಯಕ್ಕಾಗಿ ಯಾಚಿಸುವುದು ಅನ್ನೋಂಥ ಅರ್ಥ ಕೊಡುತ್ತೆ. ಇಲ್ಲಿ ದುರ್ಯೋಧನ ಈಗ ಏಕಾಕಿಯಾಗಿರೋದ್ರಿಂದ ಸಹಾಯಕ್ಕಾಗಿ ಬೇರೆಯವರನ್ನು ಯಾಚಿಸಬಹುದು, ಬೇರೆಯವರ ಸಹಾಯಕ್ಕಾಗಿ ಯಾಚಿಸಬಹುದು ಎನ್ನುವ ಒಂದು ಅಭಿಪ್ರಾಯವನ್ನು ಬಹುಶಃ ಜನ ನನ್ನ ಬಗ್ಗೆ ಮಾತನಾಡ್ಕೊಳ್ತಿರ್ಬೋದು. ಸೆರಗಂ ಪಾರ್ದಪನ್ ಎಂಗುಮೀಧರೆ, ಈ ಭೂಮಿ ಮೇಲಿನ ಜನ ದುರ್ಯೋಧನ ಈಗ ಬೇರೆಯವರ ಸಹಾಯಕ್ಕಾಗಿ ಕಾಯ್ತಾ ಇದ್ದಾನೆ ಅಂತ ತಿಳ್ಕೊಂಡಿರ್ಬೋದು. ಆದರೆ ಭುಜಾದಂಡಂ ಗದಾದಂಡಂ ಎಂಬ ಎರಡು ಸಂಜಯ ಮತ್ ಜಯಕ್ಕೆ ನೆರವಿಂ ಮತ್ತು ಅನ್ಯರಂ ಪಾರ್ವೆನೆ, ಮತ್ತೆ ಅನ್ಯರಂ ಪಾರ್ವೆನೆ. ಆದರೆ ಸಂಜಯ ತಿಳ್ಕೊ, ಜನ ನನ್ನ ಬಗ್ಗೆ ಏನೇ ಮಾತಾಡ್ಕೊಂಡ್ರೂ ಪರವಾಗಿಲ್ಲ, ಆದರೆ ಎಲ್ಲಿವರೆಗೂ ಈ ಭುಜಾದಂಡಂ, ತನ್ನ ಬಾಹುಬಲಗಳ ಬಗ್ಗೆ ಆತನಿಗಿರುವಂಥ ಒಂದು ಅಭಿಮಾನ ನೋಡಿ. ಭುಜಾದಂಡಂ ಗದಾದಂಡಂ, ಎಲ್ಲಿವರೆಗೂ ಈ ಭುಜಾದಂಡ ಮತ್ತು ಗದಾದಂಡ ಈ ಎರಡರ ನೆರವು ನನಗೆ ಇರುತ್ತೋ ಅಲ್ಲಿವರೆಗೂ ನಾನು ಮತ್ತೊಬ್ಬರ ಸಹಾಯಕ್ಕಾಗಿ ಯಾಚಿಸೋದಿಲ್ಲ. ಅದನ್ನೇ ಹೇಳ್ತಾನೆ ನಾನು, ಭುಜಾದಂಡಂ ಗದಾದಂಡಂ ಎಂಬ ಎರಡು ಸಂಜಯ ಮತ್ ಜಯಕ್ಕೆ ನೆರವಿಂ, ನನ್ನ ಜಯಕ್ಕಾಗಿ ಎಲ್ಲಿಯವರೆಗೂ ಕೂಡ ಈ ಭುಜಾದಂಡ ಮತ್ತು ಗದಾದಂಡ ಇವುಗಳ ನೆರವು ಇರುತ್ತೋ ಅಲ್ಲಿಯವರೆಗೂ ಅನ್ಯರಂ ಪಾರ್ವೆನೆ, ಬೇರೆಯವರನ್ನು ನಾನು ಬೇಡುವೆನೆ, ಬೇರೆಯವರ ಸಹಾಯಕ್ಕಾಗಿ ನಾನು ಕೈ ಚಾಚುವೆನೆ ಅನ್ನುವ ಮಾತುಗಳನ್ನು ಸಂಜಯನಿಗೆ ಹೇಳ್ತಾ, ಇನ್ನು ತನ್ನ
ಮಾತುಗಳನ್ನ ಮುಂದುವರಿಸ್ತಾನೆ. ಅದನ್ನು ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನೋಡೋಣ.